ನಮಸ್ಕಾರ, ನಾನು ನಿಮ್ಮ ಮಿಸ್ಟರ್ ಪ್ರಾಫಿಟ್. ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಸೊ ಎಲ್ರಿಗೂ ಪ್ರಾಫಿಟಬಲ್ ಡೇ ಆಗ್ಲಿ ಅಂತ ಕೋರ್ತಾ, ಮತ್ತೆ ಒಳ್ಳೆ ವೆಲ್ತ್ ಕ್ರಿಯೇಷನ್ ಆಗ್ಲಿ 2026 ಅಲ್ಲಿ ಅಂತ ದೇವರಲ್ಲಿ ಬೇಡ್ಕೊಂತ, ಗೋಲ್ಡ್ ಅಂಡ್ ಸಿಲ್ವರ್ ಒಂದು ಬಿಗ್ ಫಾಲ್ ಆದ್ಮೇಲೆ ಲಾಸ್ಟ್ 2 ಡೇಸ್ ಅಲ್ಲೇ ಅಲ್ಲೇ ಸೈಡ್ ವೈಸ್ ರೇಂಜ್ ಬೌಂಡ್ ಅಲ್ಲೇ ಟ್ರೇಡ್ ಆಗ್ತಾ ಇದೆ. ಇನ್ನು ಫಾರಿನ್ ಇನ್ಸ್ಟಿಟ್ಯೂಷನ್ ಅವರು ಇಂಡಿಯನ್ ಮಾರ್ಕೆಟ್ ಅಲ್ಲಿ 3592 ಕ್ರೋರ್ಸ್ ನ ಸೆಲ್ ಮಾಡಿದ್ದಾರೆ. ಇನ್ನು ಡೌಜನ್ ಮಾರ್ಕೆಟ್ ನಿನ್ನೆ ರಾತ್ರಿ 300 ಪಾಯಿಂಟ್ಸ್ ಡೌನ್ ಆಗಿದೆ. ಇವತ್ತು ಏಷ್ಯನ್ ಮಾರ್ಕೆಟ್ ಆಗ್ಲಿ, ಅಮೆರಿಕ ಮಾರ್ಕೆಟ್ ಆಗ್ಲಿ, ಜರ್ಮನಿ ಮಾರ್ಕೆಟ್ ಆಗ್ಲಿ, ಎಲ್ಲ ಯುರೋಪ್ ಮಾರ್ಕೆಟ್ ಆಗ್ಲಿ ಎಲ್ಲ ಹಾಲಿಡೇ ಇರುತ್ತೆ. ನಮ್ಮ ಮಾರ್ಕೆಟ್ ಮಾತ್ರ ವರ್ಕಿಂಗ್ ಡೇ ಇರುತ್ತೆ. ಸೊ ಗಿಫ್ಟ್ ನಿಫ್ಟಿ 26,335 ಅಲ್ಲಿ ಟ್ರೇಡ್ ಆಗ್ತಾ ಇದೆ. ಇನ್ನು ನಿಫ್ಟಿ ನಿನ್ನೆ 190 ಪಾಯಿಂಟ್ಸ್ ಗೇನ್ ಆಗ್ಬಿಟ್ಟು 26,129 ಅಲ್ಲಿ ಕ್ಲೋಸ್ ಆಗಿದೆ. ನಿನ್ನೆ ಐಟಿ ಮಾತ್ರ ವೀಕ್ ಇತ್ತು, ಮಿಕ್ಕಿದ ಎಲ್ಲಾ ಸೆಕ್ಟರ್ಗಳು ಪಾಸಿಟಿವ್ ಅಲ್ಲೇ ಟ್ರೇಡ್ ಆಗಿದೆ ಅಂತ ಹೇಳ್ಬೋದು. ಸೊ ಇವತ್ತು ನಿಫ್ಟಿ ಫ್ಲಾಟ್ ಆಗಿ ಓಪನ್ ಆಗುತ್ತೆ. ನಿಫ್ಟಿ ಎಬೋ 26,180 ಎಬೋ ಇದ್ರೆ ಮಾತ್ರ ಗುಡ್ ಬೈಯಿಂಗ್ ಝೋನ್ ಇರುತ್ತೆ, ಇಲ್ಲ ಅಂದ್ರೆ ಸೆಲ್ಲಿಂಗ್ ಝೋನ್ ಆಗಿರುತ್ತೆ. ರೆಸಿಸ್ಟೆನ್ಸ್ ಬಂದ್ಬಿಟ್ಟು 26,330 ಇರುತ್ತೆ. ಇನ್ ಸಪೋರ್ಟ್ ಬಂದ್ಬಿಟ್ಟು 26,000 ಇರುತ್ತೆ. ಇನ್ನು ಬ್ಯಾಂಕ್ ನಿಫ್ಟಿ ನಿನ್ನೆ 410 ಪಾಯಿಂಟ್ಸ್ ಗೇನ್ ಆಗ್ಬಿಟ್ಟು 59,581 ಅಲ್ಲಿ ಕ್ಲೋಸ್ ಆಗಿದೆ. ರೆಸಿಸ್ಟೆನ್ಸ್ ಬಂದ್ಬಿಟ್ಟು 60,100 ಇದೆ, ಸಪೋರ್ಟ್ ಬಂದ್ಬಿಟ್ಟು 58,900 ಇದೆ. ಇನ್ನು ಸೆನ್ಸೆಕ್ಸ್ ನೋಡೋದಾದ್ರೆ 545 ಪಾಯಿಂಟ್ಸ್ ಗೇನ್ ಆಗ್ಬಿಟ್ಟು 85,220 ಅಲ್ಲಿ ಕ್ಲೋಸ್ ಆಗಿದೆ. ರೆಸಿಸ್ಟೆನ್ಸ್ ಬಂದ್ಬಿಟ್ಟು 85,700 ಇದೆ, ಸಪೋರ್ಟ್ ಬಂದ್ಬಿಟ್ಟು 84,600 ಇದೆ. ಸೊ ಇವತ್ತು ಸೆನ್ಸೆಕ್ಸ್ ಎಕ್ಸ್ಪೈರ್ ಇರುತ್ತೆ. ಮಾರ್ನಿಂಗ್ ಅಂದ್ರೆ ಓಪನಿಂಗ್ ಅಥವಾ ಇಲ್ಲ ಎಂಡಿಂಗ್ ಮಾತ್ರ ಒಂದು ವಾಲಟೈಲ್ ನೋಡೋ ಸಾಧ್ಯತೆ ಇರುತ್ತೆ. ಇನ್ನು ಥ್ರೂಔಟ್ ದ ಡೇ ವಾಲ್ಯೂಮ್ ಕಡಿಮೆ ಇರುತ್ತೆ, ಫ್ಲಾಟ್ ಆಗಿ ಟ್ರೇಡ್ ಆಗೋ ಸಾಧ್ಯತೆ ಹೆಚ್ಚಾಗಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಎಲ್ಲಾ ಒಂದು ಕಂಟ್ರಿಗಳು ಹಾಲಿಡೇ ಇರೋದ್ರಿಂದ. ಸೊ ಹ್ಯಾವ್ ಎ ಪ್ರಾಫಿಟಬಲ್ ಡೇ ಅಂತ ಹೇಳ್ತಾ, ಇನ್ನು ಇದ್ರ ಬಗ್ಗೆ ನೀವು ಕಮೆಂಟ್ ಮಾಡಿ, ನಮ್ಮ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.